10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಿಮ್ಮ ಪ್ರಥಮ ಭಾಷೆ ಕನ್ನಡದ ಪೂರ್ವ ಸಿದ್ಧತಾ ಪರೀಕ್ಷೆ 2026 27ನೇ ತಾರೀಕು ಈ ಪರೀಕ್ಷೆ ಇದೆ. ಅಂದರೆ ನಾಳೆ ಈ ಪರೀಕ್ಷೆ ಇದ್ದು, ಈ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 4 ಮತ್ತು ಉತ್ತರಗಳನ್ನು ಈಗ ನಾವು ನೋಡೋಣ. ಇಲ್ಲಿ ನೋಡಿ, ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ. ನೋಡಿ, ಮೊದಲನೇ ಪ್ರಶ್ನೆ ಯಾವಾಗಿದ್ರು ವರ್ಣಮಾಲೆಯನ್ನು ಕುರಿತಾಗಿ ಇರ್ತದೆ. ಮಹಾಪ್ರಾಣಾಕ್ಷರಗಳು 10 ಕ, ಖ, ಗ, ಘ ಇವು ಏನ್ ಬರ್ತಾವಲ್ಲ, ನಾವು ಹೆಚ್ಚು ಇದರಿಂದ ಉಚ್ಚರಿಸ್ತೀವಲ್ಲ, ಇವುಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತೀವಿ. ಇವು ಎಷ್ಟಿದಾವೆ ನಮ್ಮ ವರ್ಣಮಾಲೆಯಲ್ಲಿ? 10 ಅಕ್ಷರಗಳು ಇವೆ. ಇನ್ನು ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ ಅನ್ನೋದು ಜಸ್ತ್ವ ಸಂಧಿ. ತೃತೀಯ ವಿಭಕ್ತಿಯ ಕಾರಕಾರ್ಥ. ನೋಡಿ, ಎಲ್ಲಾ ವಿಭಕ್ತಿಯ ಕಾರಕಾರ್ಥಗಳನ್ನ ತಿಳ್ಕೊಬೇಕು ನೀವು. ತೃತೀಯ ವಿಭಕ್ತಿಯ ಕಾರಕಾರ್ಥ ಬಹಳಷ್ಟು ಸಾರಿ ಕೇಳಿದರೆ ಅದು ಕರಣಾರ್ಥ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನ ಬಳಸಲಾಗುವುದು. ಯಾವುದು? ಅರ್ಧ ವಿರಾಮ. ನೋಡಿ, ಹಿಂಗ ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ ನಾವು. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ, ಅಂದ್ರೆ ಆ ವಾಕ್ಯ ಇನ್ನೂ ಮುರಿದಿರೋದಿಲ್ಲ, ನಾವು ನಡುವಿನ ಸ್ವಲ್ಪ ನಿಂದ್ರಿಸ್ತೀವಿ, ಅವಾಗ ಅರ್ಧ ವಿರಾಮವನ್ನ ನಾವು ಬಳಸ್ತೀವಿ. ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಕೊರೆತ ಅನ್ನೋದು ಕೃದಂತ ಭಾವನಾಮ. ನೋಡಿ, ಇವು 4 ಏನ್ ಅನ್ನೋದನ್ನು ತಿಳ್ಕೊಬೇಕು ನೀವು. ಕೃದಂತ ನಾಮ ಅಂದ್ರೇನು, ಕೃದಂತ ಭಾವನಾಮ ಅಂದ್ರೇನು, ಕೃದಂತ ಅವ್ಯಯ ಅಂದ್ರೇನು, ತದ್ದಿದ್ದಾಂತ ಭಾವನಾಮ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಇಲ್ಲಿ ಕೊರೆತ ಅನ್ನೋದು ಕೃದಂತ ಭಾವನಾಮ. ಕಣ್ದೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕಣ್ ಪ್ಲಸ್ ತೆರೆ. ನೋಡಿ, ಕಣ್ ಪ್ಲಸ್ ತೆರೆ, ಇದು ಕಣ್ ಪ್ಲಸ್ ತೆರೆ, ಕಣ್ದೆರೆ ಅನ್ನೋದು ಕ್ರಿಯಾ ಸಮಾಸ. ಇಲ್ಲೊಂದು ಕಣ್ಣನ್ನು ತೆರೆಯುವಂತ ಒಂದು ಕ್ರಿಯೆ ನಡೀತಾ ಇದೆ, ಆದ ಕಾರಣ ಇದು ನೀವು ಸುಲಭವಾಗಿ ಹೇಳ್ಬೋದು ಕ್ರಿಯಾ ಸಮಾಸ ಅಂತ. ಒಂದು ಕ್ರಿಯೆ ನಡೀತಾ ಇದೆ. ಇನ್ನು ಸಂಬಂಧಿ ಪದ ಬರೆಯೋದು. ಹಲವು ಅನ್ನೋದು ಪರಿಮಾಣ ವಾಚಕ. ಎಷ್ಟದಾವು? ಹಲವು ಇದಾವೆ ಅಂತ ಅನ್ನೋದು ಒಂದು ಪರಿಮಾಣವನ್ನು ಸೂಚಿಸ್ತಾ ಇದೆ. ತೆಂಕಣ ಅನ್ನೋದು ಒಂದು ದಿಕ್ಕನ್ನು ತೋರಿಸ್ತಾ ಇದೆ, ಆದ ಕಾರಣ ದಿಕ್ಕಿನ ವಾಚಕ, ಆದ ಕಾರಣ ಇದು ದಿಗ್ವಾಚಕ. ಈ ರೀತಿ ವಾಚಕಗಳ ಬಗ್ಗೆ ಕೂಡ ನೀವು ತಿಳ್ಕೋಬೇಕು. ಮೂಡಣ, ಪಡುವಣ, ತೆಂಕಣ, ಬಡಗಣ ಈ ದಿಕ್ಕುಗಳನ್ನ ತಿಳ್ಕೋಬೇಕು. ಇವು ದಿಕ್ವಾಚಕಗಳು. ಕೋಕಿಲ, ಕೋಗಿಲೆ. ನೋಡಿ, ತತ್ಸಮ ತದ್ಭವ. ವರ್ಣ, ಬಣ್ಣ. ಇನ್ನು ಜನಕ ಅಂದ್ರೆ ಜನಕ್ಕೆ. ಇಸವಾಸ ಅಂದ್ರೆ ವಿಶ್ವಾಸ. ನೋಡಿ, ಇದು ಗ್ರಾಮ್ಯ ಭಾಷೆ, ಇದು ಗ್ರಾಂಥಿಕ ಭಾಷೆ, ಅಂದ್ರೆ ಪುಸ್ತಕದಲ್ಲಿ ಬರುವಂತ ಭಾಷೆ. ಜನಕ, ಜನಕ್ಕೆ. ಇಲ್ಲಿ ಕೂಡ ಗ್ರಾಮ್ಯ ಭಾಷೆ, ಪುಸ್ತಕದಲ್ಲಿ ಬರುವಂತ ಗ್ರಾಂಥಿಕ ಭಾಷೆ. ಇಲ್ಲಿ ಇಸವಾಸ ಅಂದ್ರೆ ವಿಶ್ವಾಸ. ಕೆನೆ, ಮೊಸರು. ಇಲ್ಲಿ ನೋಡಿ, ಕೆನೆ ಬೇರೆ, ಮೊಸರು ಬೇರೆ, ಬೇರೆ ಬೇರೆ ಶಬ್ದ ಇವೆ. ಇದು ಜೋಡು ನುಡಿ. ಇಲ್ಲಿ ಸಾಕು, ಸಾಕು ಒಂದೇ ಪದ 2 ಸರಿ ಬಂದಿದೆ, ಇದು ದ್ವಿರುಕ್ತಿ. ಇನ್ನು ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಅಮೂಲ್ಯ ಸಾಧನವಾಗಿದೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಇರ್ಸಾಲಿಗಾಗಿ ಹೋಗಿದ್ದರು. ಲೇಖಕರು ವರ್ಣಿಸಿದ ಲಂಡನ್ನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು? ವೂಲ್ವರ್ತ್. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದನು? ಸೂರ್ಯಮಿತ್ರನ ಬಳಿಗೆ ಕಳಿಸಿದಳು. ಹಲಗಲಿ ಗುರುತು ಉಳಿಯದಂತಾದ್ದು ಏಕೆ? ಗಹಲಲಿಗೆ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ರಿಂದ ಅದರ ಗುರುತು ಉಳಿಯಲಿಲ್ಲ. ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ದ್ರೋಣಾಚಾರ್ಯರನ್ನು ಕುಂಭ ಸಂಭವ ಎಂದು ಕರೆಯುತ್ತಾರೆ. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ಉತ್ತರದ ಅಂಶಗಳನ್ನು ಆಧರಿಸಿ ಇಲ್ಲಿ ಇದು ಮಾಡ್ತಾರೆ. ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳಾವು? ವ್ಯವಹಾರಿಕವೆಂದರೆ ಜೀವದ ಭಾಷೆ, ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ತುಳು ಒಂದು ಸುತ್ತರ ವ್ಯವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದಂತಹ ಭಾಷೆ. ಇದನ್ನು ನೆನಪಿನಲ್ಲಿಡಬೇಕು. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಪ್ರತಿಯೊಂದು ಓದ್ತಾ ಹೋಗಿ ನೋಡ್ತಾ ಹೋಗಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳಾವು? ನೋಡಿ, ಶಿವನ ಸಮುದ್ರ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ, ವಾಣಿ ವಿಲಾಸ ಸಾಗರ ಅಣೆಕಟ್ಟು, ಕೃಷ್ಣರಾಜ ಸಾಗರ ಅಣೆಕಟ್ಟು. ಲಂಡನ್ನ ಹೆಣ್ಣುಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ? ನೋಡಿ, ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಮತ್ತು ಯಾವುದಾದ್ರೂ ದೊಡ್ಡ ಅಂಗಡಿಗೆ ಹೋದರೆ ಟೈಪಿಸ್ಟ್ ಕಾರ್ಕೂನ್ ಕೂಡ ಒಬ್ಬ ಹೆಣ್ಣುಮಗಳು. ಸಿನಿಮಾ ಗೃಹದಲ್ಲಿ ನಮ್ಮ ಜಾಗವನ್ನು ಹುಡುಕಿಕೊಡುವ ಕಾರ್ಯನಿರ್ವಹಿಸರು ಹೆಣ್ಣುಮಕ್ಕಳು. ಕಾಲೇಜಿನಲ್ಲಿ ಸಿಪಾಯಿಣಿಯರು ಕೂಡ ಹೆಣ್ಮಕ್ಳು. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಅಂತಂದ್ರೆ, ಆತ ನಮಗೆ ಮಾವ ಇದ್ರೂ ಕೂಡ ಯಾವುದೇ ಒಳ್ಳೆ ಊಟ ಕೊಡಲಿಲ್ಲ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳ್ತಾನೆ. ಅದನ್ನೇ ಇಲ್ಲಿ ಬರೀಲಾಗಿದೆ, ನೋಡ್ಕೊಳ್ಳಿ. ಹೊಸಗಾರದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ನೋಡಿ, ರೆಕ್ಕೆಯನ್ನು ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಹೊಸಲಾಗದ ಹಸುಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಿಸಿದೆ. ಅಲೆಗಳಿಗೆ ದಂಡು ಬರಲು ಕಾರಣವೇನು?
ನೋಡಿ, ನಿಶಸ್ತ್ರೀಕರಣ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಇದು ಆಯುಧಗಳನ್ನು ಕೊಡಲು ಒಪ್ಪದೇ ದಂಗೆ ಎದ್ದರು. ಆದ ಕಾರಣದಿಂದ ಅಲ್ಲಿ ಏನಾಯಿತು, ದಂಡು ಬಂತು. ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ನೋಡಿ, ಎಲ್ಲರೂ ಬಂದಿದ್ರು ಮಕ್ಕಳು, ಆದರೂ ಕತ್ತಲಾದರೂ ಮಗ ಮನೆಗೆ ಬಾರದೇ ಇದ್ದರಿಂದ ಆತಂಕ ಕೊಟ್ಟಿದ್ದ ಆತನ ತಾಯಿಗೆ ಮಗನನ್ನು ಕಂಡು ಸಂತೋಷವಾಯಿತು, ಕಣ್ಣುಗಳಿಂದ ನೀರು ಬಂತು. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು? ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು, ಆದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಅಂದರೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಸಂಸ್ಕೃತಿಯನ್ನು ನೀಡಬೇಕು ಅಂತ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ನೋಡಿ, ಪದೇ ಪದೇ ಕೇಳಿದ್ದಾರೆ ನೋಡಿ. ಕಬ್ಬು ಯಾವ ರೀತಿ, ಸಕ್ಕರೆ ಯಾವ ರೀತಿ ಆಗ್ತದೆ ಅನ್ನೋದನ್ನೆಲ್ಲ ಇಲ್ಲಿ ಅಕ್ಕ ಮಹಾದೇವಿ ವಚನದಲ್ಲಿ ಹೇಳಲಾಗಿದೆ. ಪೈಗಳ ತಮ್ಮನ್ನು ನೂಲು ಮದುವೆ ಸಿದ್ಧತೆ ಹೇಗೆ ನಡೆಯುತ್ತಿತ್ತು ನೋಡಿ. ಅವರ ಒಂದು ಲಡ್ಡುಗೆಗಳನ್ನು ಕಟ್ಟುತ್ತಿದ್ರು, ಮತ್ತೊಂದು ಕಡೆ ಮಂಡಿಗಳನ್ನು ಮಡಚುತ್ತಿದ್ರು, ಬೇರೊಂದು ಕಡೆ ಸೇವಿಗೆ ಅನ್ನುತ್ತಿದ್ರು, ಹೀಗೆ ಇನ್ನೊಂದು ಮುಂತಾದ ಸಿದ್ಧತೆಗಳು ಆಗುತ್ತಿದ್ವು. ಇನ್ನು ಕವಿಗಳ ಸಾಹಿತ್ಯಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಸ್ತುತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು ನೋಡಿ. ದೇವನೂರು ದೇವ ಅವರದು ನೋಡಿ, ಎಲ್ಲಿ 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಜನಿಸಿದ್ರು, ಏನೇನು ಕೃತಿಗಳನ್ನು ರಚಿಸಿದ್ದಾರೆ, ಏನೇನು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ. ಪಂಪಂದು ನೋಡಿ, 902ರಲ್ಲಿ ವೆಂಗಿಪೊಳು ಎಂಬ ಅಗ್ರಹಾರದಲ್ಲಿ ಜನಿಸಿದ, ಏನೇನು ಕೃತಿಗಳನ್ನು ಬರೆದ ಮತ್ತು ಏನೇನು ಪ್ರಶಸ್ತಿಗಳು, ಬಿರುದುಗಳು ಇದ್ದಾವೆ. ಇನ್ನು 6ನೇ ಭಾಗದಲ್ಲಿ ನೋಡಿ, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು ನೋಡಿ. ಇವೆಲ್ಲ ನೀವು ತಿಳ್ಕೊಬೇಕು ಲಕ್ಷಣಗಳು. 12 ಮತ್ತು 20 ಇದೇನಾಗಿದೆ, ಮಾತ್ರಗಣ ಆಧಾರಿತ ಕಂದ ಪದ್ಯದ ಲಕ್ಷ್ಯವಾಗಿದೆ. ಇನ್ನು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ಮಾರಿ ಗೌತಣವಾಯಿತು ನಾಳಿನ ಭಾರತವು ನೋಡಿ. ಮಾರಿ ಔತಣ ಬೇರೆ ಅಲ್ಲ, ಭಾರತ ಯುದ್ಧ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಅಭೇದವಾಗಿ ವರ್ಣಿಸಿದ್ದಾರೆ. ಅಂದಮೇಲೆ ಇದು ರೂಪಕ ಅಲಂಕಾರ ನೋಡಿ. ಅಂತೆ ಅಂತ ವರ್ಣಿಸಿದರೆ ಅದು ಉಪಮಾ ಅಲಂಕಾರ, ಎರಡೂ ಒಂದೇ ಅಂತ ವರ್ಣಿಸಿದರೆ ರೂಪಕ ಅಲಂಕಾರ. ಗಾದೆಯನ್ನು ವಿಸ್ತರಿಸಿ ಬರೋದು ನೋಡಿ. ಕೈ ಕೆಸರದ ಬಾಯಿ ಮೊಸರು ಅಥವಾ ಮನಸ್ಸಿಗೆ ಮಾರ್ಗ, ಮನಸ್ಸಿದ್ದರೆ ಮಾರ್ಗ ನೋಡಿ. ಗಾದೆಗೆ ಎಲ್ಲ ಗಾದೆಗೂ ಪೀಠಿಕೆಗಳನ್ನು ಹೇಳಬೇಕಂತ ಹೇಳಿದ್ದೇನೆ ನಾನು ಸೇಮ್ ಆಗಿ. ಆಮೇಲೆ ಒಂದು ಆ ಪರ್ಟಿಕ್ಯುಲರ್ ಗಾದೆಯ ಬಗ್ಗೆ ನೀವು ಹೇಳಬೇಕಾಗ್ತದೆ. ಇಲ್ಲಿ ಕೂಡ ಅಷ್ಟೇ, ಮನಸ್ಸಿದ್ದರೆ ಮಾರ್ಗ, ಗಾದೆಯ ಬಗ್ಗೆ ಹೇಳಬೇಕು ಮೊದಲೇ ಪೀಠಿಕೆಯನ್ನು, ಆಮೇಲೆ ಆ ಪರ್ಟಿಕ್ಯುಲರ್ ಗಾದೆಯ ಬಗ್ಗೆ ವಿವರವನ್ನು ಕೊಡಬೇಕು. ಸಂದರ್ಭವನ್ನು ಸಾರಸ್ಯದೊಂದಿಗೆ ಬರೆಯುವುದು. ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ನೋಡಿ. ವ್ಯಾಘ್ರಗೀತೆ ಇದರಿಂದ ಎನ್ ಮೂರ್ತಿರಾವ್ ಬರೆದಿದ್ದಾರೆ. ಆಕರ ಕೃತಿ, ಸಮಗ್ರ ಲಲಿತ ಪ್ರಬಂಧಗಳು. ಸಂದರ್ಭ ಹೇಳಬೇಕು, ಸಾರಸ್ಯ ಹೇಳಬೇಕು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ನೋಡಿ. ಭಾಗ್ಯಶಿಲ್ಪಿಗಳು ಪಾಠದಿಂದ DS ಜಯಪ್ಪಗೌಡ ಅವರು ಇದನ್ನು ಮಾಡಿದ್ದಾರೆ. ಇದು ಆಕರ ಕೃತಿ. ಸಂದರ್ಭ ಹೇಳಬೇಕು, ಸಾರಸ್ಯವನ್ನು ಹೇಳಬೇಕು. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆವೇ ಇವೆಲ್ಲ ನೋಡಿ. ಯುದ್ಧ ಪಾಠದಿಂದ ಸಾರಾಬ್ ಅಬೂಬಕರ್ ಅವರು ಬರೆದಿದ್ದಾರೆ. ಚಪ್ಪಲಿಗಳು ಆಕರ ಕೃತಿ. ಸಂದರ್ಭ ಬರಬೇಕು, ಸಾರಸ್ಯ ಬರಬೇಕು. ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ನೋಡಿ. ಹಕ್ಕಿ ಹಾರುತ್ತಿ ನೋಡುತ್ತಿದ್ದ ಪದ್ಯ, ದ.ರಾ. ಬೇಂದ್ರೆಯವರು ಬರೆದಿದ್ದಾರೆ. ಗರಿ ಅನ್ನೋದು ಆಕರ ಕೃತಿ. ಸಂದರ್ಭ ಬರಬೇಕು, ಸ್ವಾರಸ್ಯ ಬರಬೇಕು. ದಿನಪಸುತನಂ ಕೊಲಿಸಿದ ನೆಲದೊಡನೆ ಮತ್ತೆ ಪುದು ವಾಳ್ದೆಪೆನೆ ನೋಡಿ. ಛಲಮನೆ ಮೆರವೆಂ ಇದರಿಂದ ರನ್ನನ್ನು ಬರೆದಿರುವಂಥ ಸಾಸು ಭೀಮ ವಿಜಯ ಕೃತಿಯಿಂದ ಸಂದರ್ಭ, ಸ್ವಾರಸ್ಯ ನೋಡಿ. ಕರ್ಣನನ್ನು ಇದು ಮಾಡಿದಂಥ, ಕೊಲಿಸಿದಂಥ ಈ ನೆಲದ ಜೊತೆ ಮತ್ತೆ ನಾ ಬಾಳ್ತೀನ ಅಂತ ರಾವಣ ಹೇಳ್ತಾನೆ. ಅಷ್ಟೊಂದು ಅಭಿಮಾನ ಪ್ರೀತಿ ಇರುತ್ತೆ ಅವನ ಬಗ್ಗೆ, ಅವನಿಗೆ ಕರ್ಣನ ಬಗ್ಗೆ, ರಾವಣನಿಗೆ. ಹಕ್ಕಿಯ ಕೊರಲಿಂಪು ಹಸುರು ನೋಡಿ. ಹಸಿರು ಪದ್ಯದಿಂದ ಕುವೆಂಪು ಅವರು ಬರೆದಿದ್ದಾರೆ. ಪಕ್ಷಿಕಾಶಿ ಅನ್ನೋದು ಆಕರ ಕೃತಿ. ಸಂದರ್ಭ ಬರೆಯಿರಿ, ಸ್ವಾರಸ್ಯಕ್ಕೆ ಬರೆಯಿರಿ. ಪದ್ಯಭಾಗ ಪೂರ್ಣ ಮಾಡುವುದು ನೋಡಿ. ಪ್ರತಿ ವಿಡಿಯೋದಲ್ಲೂ ಹೇಳಿದೆ ನಾನು, ಕೆಲವು ಪದ್ಯಗಳಿವೆ, ಅವನ್ನು ಬಾಯ್ಪಾಟ್ ಮಾಡಿದರೆ ಆರಾಮವಾಗಿ ನೀವು ಒಂದು ಪದ್ಯವನ್ನು ಬರೀಬೇಕು. 2 ಕೊಟ್ಟಿರ್ತಾರೆ ಇಲ್ಲಿ. ಇದು ಕೂಡ ಅಷ್ಟೇ, ಸಾರಾಂಶ. ಕೆಲವು ಪದ್ಯಗಳ ಸಾರಾಂಶವನ್ನು ಕೇಳ್ತಾರೆ. ನೀವು ಒಂದಿಷ್ಟು ಕ್ವಶನ್ ಪೇಪರ್ ನೋಡಿದ್ರು ಗೊತ್ತಾಗ್ತದೆ. ಅವನಷ್ಟು ನೀವು ಸಾರಾಂಶವನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಆರಾಮಾಗಿ ಬರಿಬೋದು ನೋಡಿ. ನಂಬಿ ಕೆಟ್ಟವರೆಲ್ಲ ಮಾತು ಶಬರಿ ಪಾಲಿಗೆ ಹೇಗೆ ನಿಜವಾಗಿದೆ, ಅಥವಾ ಶಬರಿ ಚಿಂತೆ ಹಿಂಗೆ ಹೋದ ಸಂದರ್ಭ ನೋಡಿ. ಶಬರಿ ಒಂದು ಓದ್ಕೊಳ್ಳಿ, 8-10 ವಾಕ್ಯಕ್ಕೆ ಇದನ್ನು ಓದ್ಕೊಳ್ಳಿ. ವೀರಲವ ಓದ್ಕೊಳ್ಳಿ. ಮತ್ತು ಶಿವರುದ್ರಪ್ಪನವರು ಬರೆದಿರುವಂಥ 1ನೇ ಪದ್ಯ ಇದೆ ನೋಡಿ, ಅದನ್ನ ಓದ್ಕೊಳ್ಳಿ ನೋಡಿ. ಇಲ್ಲಿ ಶಬರಿ, ಇದು ವೀರಲವ. ಇನ್ನೊಂದು ಸಂಕಲ್ಪ ಗೀತೆ ಓದ್ಕೊಳ್ಳಿ. 3 ಓದ್ಕೊಂಡ್ಬಿಟ್ರೆ ಅದರಿಂದನೇ ಬರ್ತದೆ. ಶಬರಿ ಕೇಳ್ತಾರೆ ಫಿಕ್ಸ್ ಆಗಿ ಯೂಶಲಿ, ಆಮೇಲೆ ಸಂಕಲ್ಪ ಗೀತೆ ಕೇಳ್ತಾರೆ ಅಥವಾ ವೀರಲವ ಕೇಳ್ತಾರೆ. ಇನ್ನು ಗದ್ಯ ಭಾಗ ನೋಡಿ. ಗದ್ಯ ಭಾಗ ಒಂದು ಕೊಟ್ಟಿರ್ತಾರೆ, ಅದರಲ್ಲೇ ಉತ್ತರಗಳಿರ್ತವೆ. ಆರಾಮಾಗಿ ಬರಿಬೋದು ನೀವು ಓದ್ಕೊಂಡು, ಅದೇನು ದೊಡ್ಡ ಇದಲ್ಲ. ಇಲ್ಲಿ ಪತ್ರ ಲೇಖನದಲ್ಲಿ ಕೂಡ ಅಷ್ಟೇ, ಒಂದು ಮನವಿ ಪತ್ರ, ಒಂದು ಮನವಿ ಅಥವಾ ವ್ಯವಹಾರಿಕ ಪತ್ರ, ಒಂದು ಖಾಸಗಿ ಪತ್ರ. ಇಲ್ಲಿ ನೋಡಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಶಿಕ್ಷಣ ಸಚಿವರಿಗೆ ಪತ್ರ ಬರೆಯಿರಿ. ಮತ್ತು ಪಾಲಕರ ಸಭೆಗೆ ಆಹ್ವಾನಿಸಿ ಶಾರದಾಂಬೆ ಹೆಸರಿನ ತಾಯಿಗೆ ಪತ್ರ ಬರೆಯಿರಿ. ಒಂದೇದು ವ್ಯವಹಾರಿಕ ಮನವಿ ಪತ್ರ ನೋಡಿ. ಲೆಫ್ಟ್ ಸೈಡ್ ಹೇಗೆ ಬರಬೇಕು, ರೈಟ್ ಸೈಡ್ ಏನು ಬರಬೇಕು, ಸಂಬೋಧನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು. ಅದು ಇಂಪಾರ್ಟೆಂಟ್. ವಿಷಯದ ಬಗ್ಗೆ ಏನು ನೀವು 1-2-3 ಸಾಲು ಬರೆದ್ರೆ ನಡೀತದೆ. ಆದರೆ ಏನು ಇದನ್ನು ಬರೀಬೇಕಲ್ಲ, ಅದನ್ನು ನೀವು ಕರೆಕ್ಟ್ ಬರೀಬೇಕು. ಹೊರವಿಳಾಸ, ಇವರಿಗೆ, ಇವರಿಂದ ಅಂತ ಬರೆಯೋದು ನೋಡಿ. ಖಾಸಗಿ ಪತ್ರ ಯಾವ ರೀತಿ, ಇವರಿಂದ ಅಂತ ಈ ಕಡೆ ಬಂತು, ಇಲ್ಲಿ ಕ್ಷೇಮ ಅಂತ ಹಾಕಿದ್ರಿ, ಮಾತೋಶ್ರೀ ಅವರಿಗೆ ಅಂತ ಹಾಕಿದ್ರಿ.
ತಾಯಿಗೆ ಬರೆಯುವಾಗ ನೋಡಿ ಕೊನೆಗೆ ಯಾವ ರೀತಿ ನೀವು ಇದನ್ನು ಮಾಡ್ತೀರಿ, ಹೊರ ವಿಳಾಸ ಯಾವ ರೀತಿ ಹಾಕ್ತೀರಿ ಅದು. ಇನ್ನು ಪ್ರಬಂಧ ಬರವಣಿಗೆ, ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲುಗಳು. ಪ್ರಬಂಧಗಳಲ್ಲಿ ಹೇಳಿದ್ದೀನಿ ನಾನು, ಯಾವುದೇ ಪ್ರಬಂಧ ಅವರು ಪೀಠಿಕೆ ಹೇಳಬೇಕು, ವಿಷಯ ನಿರೂಪಣೆ ಇರಬೇಕು, ಆಮೇಲೆ ಉಪಸಂಹಾರ. ನೋಡಿ ಪೀಠಿಕೆ ಇದೆ, ವಿಷಯ ನಿರೂಪಣೆ ಇದೆ, ನೋಡ್ತಾ ಹೋಗಿ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು. ಉಪಸಂಹಾರ ಇದೆ. ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲುಗಳು, ಇದನ್ನು ನೋಡ್ಕೊಳ್ಳಿ. ಪೀಠಿಕೆ, ವಿಷಯ ನಿರೂಪಣೆ ಯಾವ ರೀತಿ ಮಾಡಿದ್ದಾರೆ, ಆಮೇಲೆ ಉಪಸಂಹಾರ. ಮತ್ತೆ ಬೇರೆ ವಿಷಯಗಳೊಂದಿಗೆ ಭೇಟಿಯಾಗೋಣ.